ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಇವತ್ತಿನ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಇವತ್ತು ನಾವು ರಾಶಿ ಚಕ್ರದ ಅತ್ಯಂತ ಶಾಂತ, ತಾಳ್ಮೆಯುಳ್ಳ ಮತ್ತು ಪರಿಶ್ರಮಿ ರಾಶಿಯಾದ ವೃಷಭ ರಾಶಿಯವರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ವೃಷಭ ರಾಶಿಯವರೇ, ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಒಂದು ಮರೆಯಲಾಗದ ಅದ್ಭುತ ಪ್ರಯಾಣದ ಯೋಗ ಕೂಡಿ ಬರುತ್ತೆ. ಈ ಪ್ರಯಾಣ ಕೇವಲ ಒಂದು ಪ್ರವಾಸವಾಗಿರದೆ ನಿಮ್ಮ ಆರ್ಥಿಕ ಮತ್ತು ವೈಯಕ್ತಿಕ ಜೀವನದ ದಿಕ್ಕನ್ನೇ ಬದಲಾಯಿಸುವಂಥದ್ದು ಆಗಿರುತ್ತೆ. ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಸಾಮಾನ್ಯವಾಗಿ ನೀವು ಯಾವುದೇ ಕೆಲಸ ಆದರೂ ಕೂಡ 100 ಬಾರಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಮಾಡುವಂತಹ ಸ್ವಭಾವದವರು. ಆದರೆ ಈ ಮುಂಬರುವ ಪ್ರಯಾಣ ನಿಮ್ಮ ಇಡೀ ಯೋಚನಾ ಶೈಲಿಗೆ ಹೊಸ ವೇಗವನ್ನು ನೀಡುತ್ತೆ. ಈ ಪ್ರಯಾಣದಲ್ಲಿ ನಿಮಗೆ ಎದುರಾಗುವ ಒಂದು ಅನಿರೀಕ್ಷಿತ ಪರಿಚಯ ನಿಮ್ಮ ಬದುಕಲ್ಲಿ ಹೇಗೆ ಹೊಸ ಬೆಳಕನ್ನು ತರುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಯೋಣ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸಾಮಾನ್ಯವಾಗಿ ವೃಷಭ ರಾಶಿಯವರಿಗೆ ಪ್ರಕೃತಿಯ ಮಡಿಲಲ್ಲಿ ಇರೋದು, ಐಷಾರಾಮಿ ಮತ್ತು ಆರಾಮದಾಯಕ ಜಾಗಗಳಿಗೆ ಭೇಟಿ ನೀಡೋದು ಅಂದರೆ ತುಂಬ ಇಷ್ಟ. ಆದರೆ ಈ ಬಾರಿ ನಿಮಗೆ ಒದಗಿ ಬರುವ ಪ್ರಯಾಣ ನೀವು ನಿರೀಕ್ಷಿಸಿದ್ದಕ್ಕಿಂತ ತೀರಾ ಭಿನ್ನವಾದ ವಾತಾವರಣದಲ್ಲಿ ಇರುತ್ತೆ. ಇದು ಹಸಿರಿನಿಂದ ತುಂಬಿದ ಕಣಿವೆಗಳು, ನದಿಯ ತೀರ ಅಥವಾ ಮನಸ್ಸಿಗೆ ಅಪಾರ ನೆಮ್ಮದಿ ನೀಡುವ ಒಂದು ಪ್ರಸಿದ್ಧ ಆಧ್ಯಾತ್ಮಿಕ ಕ್ಷೇತ್ರ ಆಗಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ನಿಮ್ಮ ವೃತ್ತಿ ಜೀವನದ ಜವಾಬ್ದಾರಿಗಳಿಗಿಂತ ಸ್ವಲ್ಪ ಬ್ರೇಕನ್ನು ತಗೊಂಡ್ಬಿಟ್ಟು ಮಾನಸಿಕ ಶಾಂತಿಗಾಗಿ ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗದ ಪ್ರಮುಖ ಕೆಲಸದ ನಿಮಿತ್ತ ಈ ಜಾಗಕ್ಕೆ ಪ್ರಯಾಣವನ್ನು ಬೆಳೆಸ್ತೀರಾ. ಈ ಅಪರಿಚಿತ ಮತ್ತು ಕಂಫರ್ಟ್ ಝೋನ್ನಿಂದ ಹೊರಗಿರುವ ವಾತಾವರಣದಲ್ಲೇ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಆ ಅಪರೂಪದ ಭೇಟಿ ಸಂಭವಿಸುತ್ತೆ. ಆ ಸುಂದರ ಸ್ಥಳದಲ್ಲಿ ನಿಮಗೆ ಒಬ್ಬ ಅತ್ಯಂತ ಪ್ರಭಾವಶಾಲಿ ಮತ್ತು ಗೌರವಾನ್ವಿತ ವ್ಯಕ್ತಿಯ ಪರಿಚಯ ಆಗುತ್ತೆ. ನೀವು ನಿರೀಕ್ಷಿಸಿದ್ದಕ್ಕಿಂತ ತೀರಾ ಭಿನ್ನವಾದ ವಾತಾವರಣದಲ್ಲಿ ಇರುತ್ತೆ. ಇದು ಹಸಿರಿನಿಂದ ತುಂಬಿದ ಕಣಿವೆಗಳು, ನದಿಯ ತೀರ ಅಥವಾ ಮನಸ್ಸಿಗೆ ಅಪಾರ ನೆಮ್ಮದಿ ನೀಡುವ ಒಂದು ಪ್ರಸಿದ್ಧ ಆಧ್ಯಾತ್ಮಿಕ ಕ್ಷೇತ್ರ ಆಗಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ನಿಮ್ಮ ವೃತ್ತಿ ಜೀವನದ ಜವಾಬ್ದಾರಿಗಳಿಗಿಂತ ಸ್ವಲ್ಪ ಬ್ರೇಕ್ ತಗೊಂಡು ಮಾನಸಿಕ ಶಾಂತಿಯಾಗಿ ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗದ ಪ್ರಮುಖ ಕೆಲಸದ ನಿಮಿತ್ತ ಈ ಜಾಗಕ್ಕೆ ಪ್ರಯಾಣವನ್ನು ಬೆಳೆಸ್ತೀರಾ. ಈ ಅಪರಿಚಿತ ಮತ್ತು ಕಂಫರ್ಟ್ ಝೋನಿಂದ ಹೊರಗಿರುವ ವಾತಾವರಣದಲ್ಲೇ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಅಪರೂಪದ ಭೇಟಿ ಸಂಭವಿಸುತ್ತೆ. ಆ ಸುಂದರ ಸ್ಥಳದಲ್ಲಿ ನಿಮಗೆ ಒಬ್ಬ ಅತ್ಯಂತ ಪ್ರಭಾವಶಾಲಿ ಮತ್ತು ಗೌರವಾನ್ವಿತ ವ್ಯಕ್ತಿಯ ಪರಿಚಯ ಆಗುತ್ತೆ. ಈ ಪರಿಚಯ ಯಾವುದೇ ಹಠಾತ್ ನಾಟಕೀಯ ಶೈಲಿಯಲ್ಲಿರೋದಿಲ್ಲ. ಬದಲಾಗಿ ತುಂಬ ಸರಳವಾಗಿ, ಸೌಮ್ಯವಾಗಿ ಒಂದು ಸಣ್ಣ ಸಂಭಾಷಣೆಯ ಮೂಲಕ ಅಥವಾ ಜಾಗದ ವಿಳಾಸ ಕೇಳುವ ನೆಪದಲ್ಲಿ ಆರಂಭವಾಗುತ್ತೆ. ಆರಂಭದಲ್ಲಿ ಆ ವ್ಯಕ್ತಿ ನಿಮಗೆ ಸಂಪೂರ್ಣ ಅಪರಿಚಿತರಾಗಿ ಕಂಡರೂ ಕೂಡ ಅವರ ನಡೆ, ನುಡಿ ಮತ್ತು ಅವರಲ್ಲಿರುವ ಜ್ಞಾನ ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ. ವೃಷಭ ರಾಶಿಯವರಾದ ನೀವು ಹೊಸಬರನ್ನು ಬೇಗನೆ ನಂಬೋದಿಲ್ಲ ಮತ್ತು ನಿಮ್ಮದೇ ಆದ ಒಂದು ಸುರಕ್ಷಿತ ವಲಯದಲ್ಲಿ ಇರೋದಕ್ಕೆ ಬಯಸ್ತೀರಾ. ಹೀಗಾಗಿ ಮೊದಲು ಭೇಟಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ಸಣ್ಣ ಹಿಂಜರಿಕೆ ಅಥವಾ ಅನುಮಾನ ಮೂಡೋದು ಸಹಜ. ಆದರೆ ಮಾತು ಮುಂದುವರಿದಂತೆ ನಿಮ್ಮಿಬ್ಬರ ಆಲೋಚನೆಗಳು ಮತ್ತು ಅಭಿರುಚಿಗಳು ಎಷ್ಟು ಹೊಂದಾಣಿಕೆ ಆಗುತ್ತೆ ಅಂತಂದರೆ ನಿಮ್ಮಿಬ್ಬರ ನಡುವೆ ಒಂದು ಸುಂದರವಾದ ಕಂಫರ್ಟ್ ಅನ್ನೋದು ಬೆಳೆಯುತ್ತೆ. ಆ ವ್ಯಕ್ತಿಯ ಬುದ್ಧಿವಂತಿಕೆ ಮತ್ತು ಅನುಭವದ ಮಾತುಗಳು ನಿಮ್ಮ ಇಡೀ ಆಲೋಚನಾ ಶೈಲಿಗೆ ಹೊಸ ದೃಷ್ಟಿಕೋನವನ್ನು ನೀಡುತ್ತೆ. ನೀವು ಆರ್ಥಿಕವಾಗಿ ಹೂಡಿಕೆ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದೀರಿ ಅಂತಂದರೆ, ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಪ್ರಾರಂಭ ಮಾಡೋದಕ್ಕೆ ಗೊಂದಲದಲ್ಲಿದ್ದರೆ ಅದಕ್ಕೆ ಬೇಕಾದ ಸರಿಯಾದ ಮಾರ್ಗ ಮತ್ತು ರಹಸ್ಯ ಸೂತ್ರಗಳನ್ನು ಈ ವ್ಯಕ್ತಿ ನಿಮಗೆ ಎಲ್ಲವೂ ಕೂಡ ಹೇಳ್ಕೊಡ್ತಾರೆ. ಇಲ್ಲಿವರೆಗೆ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ನಕಾರಾತ್ಮಕ ಆಲೋಚನೆಗಳು ಮತ್ತು ಭವಿಷ್ಯದ ಬಗೆಗಿನ ಆತಂಕಗಳು ದೂರವಾಗಿ ನಿಮ್ಮಲ್ಲಿ ಒಂದು ಹೊಸ ಸಕಾರಾತ್ಮಕ ಶಕ್ತಿ ತುಂಬಿಕೊಳ್ಳುತ್ತೆ. ಈ ವ್ಯಕ್ತಿಯ ಪ್ರೇರಣೆಯಿಂದಾಗಿ ನೀವು ಜೀವನದ ದೊಡ್ಡ ನಿರ್ಧಾರಗಳನ್ನು ಬಹಳ ಆತ್ಮವಿಶ್ವಾಸದಿಂದ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀರಾ. ಈ ಪ್ರವಾಸ ಮುಗಿಸಿ ವಾಪಸ್ ಬರಬೇಕಾದ್ರೆ ನಿಮ್ಮಲ್ಲಿ ಹೊಸ ಚೈತನ್ಯ ಅನ್ನೋದು ಮೂಡುತ್ತೆ. ಆದರೆ ವೃಷಭ ರಾಶಿಯವರ ಹಠದ ಸ್ವಭಾವ ಮತ್ತು ಅತಿಯಾದ ಸ್ವಾಭಿಮಾನದ ಕಾರಣ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸೋದು ಅತ್ಯಗತ್ಯ. ಯಾವುದೇ ಹೊಸ ಪರಿಚಯವಾದ ತಕ್ಷಣವೇ ನಿಮ್ಮ ಆರ್ಥಿಕ ರಹಸ್ಯಗಳನ್ನು ಅಥವಾ ಸಂಪೂರ್ಣ ವೈಯಕ್ತಿಕ ವಿಷಯಗಳನ್ನು ಅವ್ರ ಮುಂದೆ ಬಿಚ್ಚಿಡಬೇಡಿ. ಪ್ರತಿಯೊಂದು ಹೆಜ್ಜೆಯನ್ನು ಯೋಚನೆ ಮಾಡಿ ನಿಧಾನವಾಗಿ ಇರಿ. ನಿಮ್ಮ ಅತಿಯಾದ ನಂಬಿಕೆ ಅಥವಾ ಹಠದ ನಿರ್ಧಾರಗಳಿಂದ ಮುಂದಿನ ದಿನಗಳಲ್ಲಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಈ ಪರಿಚಯವನ್ನು ಒಂದು ಸುಂದರ ಸ್ನೇಹವಾಗಿ ಅಥವಾ ನಿಮ್ಮ ಪ್ರಗತಿಗೆ ಸಿಕ್ಕ ಮಾರ್ಗದರ್ಶನವಾಗಿ ಮಾತ್ರ ಸ್ವೀಕರಿಸಿ. ಸಂಬಂಧಗಳ ಮಿತಿಯನ್ನು ಅರಿತು ವಿವೇಚನೆಯಿಂದ ಮುಂದುವರೆದರೆ ನಿಮ್ಮ ಭವಿಷ್ಯಕ್ಕೆ ಯಾವುದೇ ತೊಂದರೆ ಅನ್ನೋದು ಬರೋದಿಲ್ಲ. ಕೊನೆಯದಾಗಿ ಹೇಳಬೇಕಂದ್ರೆ, ನಿಮ್ಮ
ಜೀವನದಲ್ಲಿ ಅನಿರೀಕ್ಷಿತವಾಗಿ ನಡೆಯುವ ಪ್ರತಿಯೊಂದು ಘಟನೆ ಕೂಡ ವಿಧಿಯ ಆಟ ಆಗಿರುತ್ತೆ. ಈ ಪ್ರಯಾಣದಲ್ಲಿ ನಿಮಗೆ ಸಿಗುವ ಪರಿಚಯ ಕೂಡ ನಿಮ್ಮ ಯಶಸ್ವಿಗಾಗಿಯೇ ಭಗವಂತ ಕಳಿಸಿಕೊಟ್ಟ ಒಂದು ಅದ್ಭುತ ಆಶೀರ್ವಾದ ಅಂತಲೇ ಭಾವಿಸಬೇಕು. ನೀವು ಅವಿವಾಹಿತರಾಗಿದ್ದರೆ ಈ ಪರಿಚಯ ನಿಮ್ಮ ಮುಂದಿನ ಜೀವನ ಸಂಗಾತಿಯ ರೂಪದಲ್ಲಿ ಕೂಡ ಬರ್ಬೋದು, ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸು ತಂದುಕೊಡುವ ಒಬ್ಬ ಬಿಸ್ನೆಸ್ ಪಾರ್ಟ್ನರ್ ಆಗಿ ಕೂಡ ಇವರು ಬದಲಾಗಬಹುದು. ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಮತ್ತು ನೀವು ಇಷ್ಟರಲ್ಲಿಯೇ ಒಂದು ಪ್ರಯಾಣ ಬೆಳೆಸುವವರಿದ್ದರೆ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.